ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಮಾನವ ದೇಹದಲ್ಲಿ ರೂಪುಗೊಳ್ಳುವ ಹಾರ್ಮೋನ್ಗಳು ಯಾವ ರೀತಿಯ ಕೆಲಸವನ್ನು ನಿರ್ವಹಿಸುತ್ತವೆ? ಆಪ್ಷನ್ಸ್: ಎ ಕಾರ್ಯನಿರ್ವಹಣೆ, ಬಿ ದೈಹಿಕ ಶಕ್ತಿ ಪೂರೈಕೆ, ಸಿ ರಕ್ತದ ಹರಿವು, ಡಿ ರಕ್ತ ಕಣ ಹೆಚ್ಚಳ. ಸರಿಯಾದ ಉತ್ತರ ಆಪ್ಷನ್ ಎ ಕಾರ್ಯನಿರ್ವಹಣೆ. ಹಾರ್ಮೋನ್ಗಳು ದೇಹದಲ್ಲಿ ಗ್ರಂಥಿಗಳಿಂದ ಉತ್ಪತ್ತಿಯಾಗಿರುವ ರಾಸಾಯನಿಕಗಳಾಗಿವೆ. ಇದು ಹಸಿವಿನಂತಹ ಸರಳ ಮೂಲಭೂತ ಅಗತ್ಯಗಳಿಂದ ಸಂತಾನೋತ್ಪತ್ತಿಯಂತಹ ಸಂಕೀರ್ಣ ವ್ಯವಸ್ಥೆಗಳು ಮತ್ತು ಭಾವನೆಗಳು ಮತ್ತು ಮನಸ್ಥಿತಿಯನ್ನು ಸಹ ನಿಯಂತ್ರಿಸುವ ಹೆಚ್ಚಿನ ದೈಹಿಕ ಕಾರ್ಯಗಳನ್ನು ನಿಯಂತ್ರಿಸುತ್ತದೆ. ಮುಖ್ಯವಾಗಿ ಮಹಿಳೆಯಲ್ಲಿ ಇತರ ಹಾರ್ಮೋನ್ಗಳ ನಡುವೆ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನ್ ಅಂಡಾಶಯದಿಂದ ಉತ್ಪತ್ತಿಯಾಗುವ ಪ್ರಮುಖ ಹಾರ್ಮೋನ್ಗಳು. ಎರಡನೇ ಪ್ರಶ್ನೆ, ಪ್ರಕೃತಿಯ ಅನುಸಾರ ಗಂಡು ನವಿಲುಗಳು ತಮ್ಮ ಗರಿಗಳನ್ನು ಯಾವಾಗ ಉದುರಿಸಿಕೊಳ್ಳುತ್ತವೆ? ಆಪ್ಷನ್ಸ್: ಎ ಮಿಲನದ ವೇಳೆ, ಬಿ ಸಂತಾನೋತ್ಪತ್ತಿಯ ನಂತರ, ಸಿ ನರ್ತನದ ವೇಳೆ, ಡಿ ವಯಸ್ಸಾದಾಗ. ಸರಿಯಾದ ಉತ್ತರ ಆಪ್ಷನ್ ಬಿ ಸಂತಾನೋತ್ಪತ್ತಿಯ ನಂತರ. ಪ್ರತಿ ಸಂಯೋಗದ ಋತುವಿನ ನಂತರ ಗಂಡುಗಳು ತಮ್ಮ ಬಾಲದ ಹೊದಿಕೆಗಳನ್ನು ಚೆಲ್ಲುತ್ತವೆ. ಮುಂದಿನದಕ್ಕಿಂತ ಮೊದಲು ಹೊಸದನ್ನು ಬೆಳೆಯುತ್ತವೆ. ನವಿಲುಗಳ ಸಂತಾನವೃದ್ಧಿ ಅವಧಿಯು ಮಾರ್ಚ್ ಮತ್ತು ಸೆಪ್ಟೆಂಬರ್ ನಡುವೆ ಬರುತ್ತದೆ. ಇಂತಹ ಅವಧಿಯ ನಂತರ ಗರಿಗಳನ್ನು ಉದುರಿಸಿಕೊಳ್ಳುತ್ತವೆ. ಇದು ಸುಮಾರು 2 ವಾರಗಳ ಅವಧಿಯಲ್ಲಿ ಉದುರಿ ಹೋಗುತ್ತದೆ. ಮೂರನೇ ಪ್ರಶ್ನೆ, ಮಹಿಳೆಯರು ಮುಟ್ಟಾದ 3 ದಿನಗಳವರೆಗೆ ತಲೆ ಸ್ನಾನ ಮಾಡಬಾರದು ಎನ್ನುತ್ತಿದ್ದರು. ಅದರ ಮುಖ್ಯ ಉದ್ದೇಶವೇನು? ಆಪ್ಷನ್ಸ್: ಎ ಆರೋಗ್ಯ, ಬಿ ಮೈಲಿಗೆ, ಸಿ ಆಯಾಸ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಎ ಆರೋಗ್ಯ. ಹಿಂದೂ ಶಾಸ್ತ್ರದಲ್ಲಿ ಮುಟ್ಟಾದ 3 ದಿನಗಳವರೆಗೆ ಮಹಿಳೆಯರು ಕೂದಲನ್ನು ತೊಳೆಯಬಾರದು ಎಂದು ಹೇಳಲಾಗುತ್ತಿತ್ತು. ಇದಕ್ಕೆ ಶಾಸ್ತ್ರದಲ್ಲಿ ಮಾತ್ರವಲ್ಲದೆ ವೈಜ್ಞಾನಿಕ ಕಾರಣಗಳೂ ಇವೆ. ಋತುಚಕ್ರದ ಸಮಯದಲ್ಲಿ ಕೂದಲು ತೊಳೆಯುವುದು ಮಹಿಳೆಯ ದೇಹದ ಉಷ್ಣತೆಯನ್ನು ಕಡಿಮೆ ಮಾಡುತ್ತದೆ ಮತ್ತು ರಕ್ತಸ್ರಾವದಲ್ಲಿಯೂ ತೊಂದರೆಗಳನ್ನು ಎದುರಿಸುವಂತೆ ಮಾಡುತ್ತದೆ ಮತ್ತು ಮಹಿಳೆಯರಲ್ಲಿ ಅನೇಕ ಆರೋಗ್ಯದ ಸಮಸ್ಯೆಗಳನ್ನು ಸೃಷ್ಟಿಸುತ್ತದೆ ಎನ್ನುವ ಕಾರಣದಿಂದಾಗಿ ಮಹಿಳೆಯರು ಮುಟ್ಟಾದ 3 ದಿನಗಳವರೆಗೂ ತಲೆ ಸ್ನಾನ ಮಾಡಬಾರದು ಎನ್ನುತ್ತಿದ್ದರು. ನಾಲ್ಕನೇ ಪ್ರಶ್ನೆ, ಯಾವ ರಾಜ್ಯದಲ್ಲಿ ದೇಶ ವಿರೋಧಿ ಪೋಸ್ಟ್ ಮಾಡುವುದರಿಂದ ಗಂಭೀರ ಶಿಕ್ಷೆಯಾಗುತ್ತದೆ? ಆಪ್ಷನ್ಸ್: ಎ ಗುಜರಾತ್, ಬಿ ಉತ್ತರ ಪ್ರದೇಶ್, ಸಿ ಜಮ್ಮು ಕಾಶ್ಮೀರ್, ಡಿ ಬಿಹಾರ್. ಸರಿಯಾದ ಉತ್ತರ ಆಪ್ಷನ್ ಬಿ ಉತ್ತರ ಪ್ರದೇಶ್. ಉತ್ತರ ಪ್ರದೇಶದಲ್ಲಿ ಹೊಸ ಸಾಮಾಜಿಕ ಮಾಧ್ಯಮ ನೀತಿ ಜಾರಿಗೆ ಬಂದಿದೆ. ಸಾಮಾಜಿಕ ಮಾಧ್ಯಮದಲ್ಲಿ ದೇಶ ವಿರೋಧಿ ವಿಷಯವನ್ನು ಪೋಸ್ಟ್ ಮಾಡುವುದು ಗಂಭೀರವಾದ ಅಪರಾಧವಾಗಿದ್ದು 3 ವರ್ಷಗಳ ಜೈಲು ಶಿಕ್ಷೆಯಿಂದ ಜೀವಾವಧಿ ಶಿಕ್ಷೆಯನ್ನು ನೀಡಲಾಗುತ್ತದೆ ಎಂದು ಉತ್ತರ ಪ್ರದೇಶದ ಸಿಎಂ ಆದೇಶ ಹೊರಡಿಸಿದ್ದಾರೆ. ಐದನೇ ಪ್ರಶ್ನೆ, ಪ್ರಭು ರಾಮಚಂದ್ರನಿಗೆ ಶ್ರೀರಾಮ ಎಂದು ಹೆಸರು ನೀಡಿದ್ದು ಯಾರು? ಆಪ್ಷನ್ಸ್: ಎ ವಸಿಷ್ಠರು, ಬಿ ವಿಶ್ವಾಮಿತ್ರ, ಸಿ ದಶರಥ, ಡಿ ದುರ್ವಾಸ. ಸರಿಯಾದ ಉತ್ತರ ಆಪ್ಷನ್ ಎ ವಸಿಷ್ಠರು. ರಾಮಚಂದ್ರನಿಗೆ ಶ್ರೀರಾಮ ಎಂದು ಹೆಸರು ನೀಡಿದ್ದು ರಘುವಂಶದ ಗುರುಗಳಾದ ವಸಿಷ್ಠರು. ಈ ಹೆಸರಿನಲ್ಲಿ 2 ಬೀಜಾಕ್ಷರಗಳು ಸೇರಿಕೊಂಡಿರುವುದು ವಿಶೇಷ. ಅಗ್ನಿ ಬೀಜ ಮಂತ್ರವಾದ ರ, ಅಮೃತ ಬೀಜ ಮಂತ್ರವಾದ ಮ ಈ ಹೆಸರಿನಲ್ಲಿದೆ. ಅಗ್ನಿ ಬೀಜ ಮಂತ್ರವು ರಾಮನ ಆತ್ಮ ಹಾಗೂ ದೇಹಕ್ಕೆ ಚೈತನ್ಯ ತುಂಬಿದರೆ, ಅಮೃತ ಬೀಜವು ರಾಮನನ್ನು ಆಯಾಸದಿಂದ ಪುನಶ್ಚೇತನಗೊಳಿಸುತ್ತಿತ್ತು. ಆರನೇ ಪ್ರಶ್ನೆ, ಪುಟ್ಟ ಮಕ್ಕಳಿಗೆ ಬೆಳ್ಳಿ ಬಳೆ ಮತ್ತು ಬೆಳ್ಳಿ ಗೆಜ್ಜೆಯನ್ನು ಹಾಕುವ ಮುಖ್ಯ ಉದ್ದೇಶವೇನು? ಆಪ್ಷನ್ಸ್: ಎ ಚುರುಕಾಗಿರಲು, ಬಿ ಅಳದಿರಲು, ಸಿ ದೃಷ್ಟಿಯಾಗದಿರಲು, ಡಿ ರೋಗ ವಿರೋಧಿ. ಸರಿಯಾದ ಉತ್ತರ ಆಪ್ಷನ್ ಡಿ ರೋಗ ವಿರೋಧಿ. ಬೆಳ್ಳಿಯನ್ನು ಚಂದ್ರನ ಲೋಹವೆಂದು ಪರಿಗಣಿಸಲಾಗುತ್ತದೆ ಮತ್ತು ಮನಸ್ಸನ್ನು ಒಳ್ಳೆಯ ಕಡೆಗೆ ಸೆಳೆಯುವಂತೆ ಸಂಕೇತಿಸುತ್ತದೆ.
ಇದಲ್ಲದೆ ವಿಜ್ಞಾನದ ಪ್ರಕಾರ ಬೆಳ್ಳಿಯು ಪ್ರತಿಕ್ರಿಯಾತ್ಮಕ ಲೋಹವಾಗಿದ್ದು ಮತ್ತು ದೇಹದಿಂದ ಬಿಡುಗಡೆಯಾಗುವ ಶಕ್ತಿಯನ್ನು ದೇಹಕ್ಕೆ ಹಿಂದಿರುಗಿಸುತ್ತದೆ. ಇದರಿಂದಾಗಿ ಮಕ್ಕಳಿಗೆ ಬೆಳ್ಳಿ ಗೆಜ್ಜೆಯನ್ನು ಹಾಕುತ್ತಾರೆ. ಇವೆಲ್ಲವುಗಳ ಹೊರತಾಗಿ ಬೆಳ್ಳಿಯನ್ನು ಕ್ರಿಮಿನಾಶಕ ಲೋಹವೆಂದು ಪರಿಗಣಿಸಲಾಗಿದೆ. ಬೆಳ್ಳಿಗೆ ರೋಗಗಳ ವಿರುದ್ಧ ಹೋರಾಡುವ ಶಕ್ತಿ ಇದೆ. ಆದ್ದರಿಂದ ಚಿಕ್ಕ ಮಕ್ಕಳು ಬೆಳ್ಳಿಯನ್ನು ಧರಿಸಬೇಕು. ಬೆಳ್ಳಿ ರೋಗಗಳ ವಿರುದ್ಧ ಹೋರಾಡುವ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ಮಕ್ಕಳಿಗೆ ಬೆಳ್ಳಿಯ ಆಭರಣಗಳನ್ನು ತೊಡಿಸಿದರೆ ರೋಗಾಣುಗಳು ಮತ್ತು ರೋಗಗಳು ಕಡಿಮೆಯಾಗುತ್ತವೆ ಮತ್ತು ಮಕ್ಕಳು ಆರೋಗ್ಯವಾಗಿರುತ್ತಾರೆ ಎಂದು ನಂಬಲಾಗಿದೆ. 7ನೇ ಪ್ರಶ್ನೆ, ಕಡಿಮೆ ರಕ್ತದೊತ್ತಡ ಅಥವಾ ಲೋ ಬಿಪಿ ಇರುವವರಿಗೆ ಯಾವುದು ನೈಸರ್ಗಿಕ ಪರಿಹಾರವಾಗಿದೆ? ಆಪ್ಷನ್ಸ್: ಎ ದಾಳಿಂಬೆ, ಬಿ ಕ್ಯಾರೆಟ್ ಜ್ಯೂಸ್, ಸಿ ಒಣದ್ರಾಕ್ಷಿ, ಡಿ ಎಳನೀರು. ಸರಿಯಾದ ಉತ್ತರ ಆಪ್ಷನ್ ಸಿ ಒಣದ್ರಾಕ್ಷಿ. ಒಣದ್ರಾಕ್ಷಿ ಕಡಿಮೆ ರಕ್ತದೊತ್ತಡಕ್ಕೆ ಚಿಕಿತ್ಸೆ ನೀಡಲು ಉತ್ತಮವಾದ ನೈಸರ್ಗಿಕ ಪರಿಹಾರವೆಂದು ಪರಿಗಣಿಸಲಾಗಿದೆ. ಒಣದ್ರಾಕ್ಷಿ ಮೂತ್ರಜನಕಾಂಗದ ಗ್ರಂಥಿಗಳ ಕಾರ್ಯವನ್ನು ಬೆಂಬಲಿಸುವ ಮೂಲಕ ಸಾಮಾನ್ಯ ರಕ್ತದೊತ್ತಡದ ಮಟ್ಟವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಕಡಿಮೆ ರಕ್ತದೊತ್ತಡ ಇರುವವರು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ರಾತ್ರಿಯಿಡೀ ನೀರಿನಲ್ಲಿ ನೆನೆಸಿಟ್ಟ ಒಣದ್ರಾಕ್ಷಿಯನ್ನು ಸೇವಿಸುವುದರಿಂದ ಕಡಿಮೆ ರಕ್ತದ ಕಾರ್ಟಿಸೋಲ್ ಮಟ್ಟದಿಂದ ಉಂಟಾಗುವ ಕಡಿಮೆ ರಕ್ತದೊತ್ತಡವನ್ನು ಸಾಮಾನ್ಯಗೊಳಿಸಲು ಇದು ಸಹಾಯ ಮಾಡುತ್ತದೆ. 8ನೇ ಪ್ರಶ್ನೆ, ಯಾವ ರಾಜ್ಯದ ಜನರಿಗೆ ಕಿಡ್ನಿ ಸ್ಟೋನ್ನಂತಹ ಸಮಸ್ಯೆಗಳು ಬರುವುದಿಲ್ಲ? ಆಪ್ಷನ್ಸ್: ಎ ಗೋವಾ, ಬಿ ಹರಿಯಾಣ, ಸಿ ಹಿಮಾಚಲ್ ಪ್ರದೇಶ್, ಡಿ ಕೇರಳ. ಉತ್ತರ ಆಪ್ಷನ್ ಡಿ ಕೇರಳ. ಕೇರಳ ರಾಜ್ಯದಲ್ಲಿ ಬಾಳೆ ಕಾಂಡದಿಂದ ಸಂಗ್ರಹಿಸಿದ ನೀರನ್ನು ಹೆಚ್ಚಾಗಿ ಬಳಕೆ ಮಾಡುತ್ತಾರೆ. ಇದೇ ಕಾರಣದಿಂದ ಅಲ್ಲಿನ ಜನರಿಗೆ ಕಿಡ್ನಿ ಸ್ಟೋನ್ ಸಮಸ್ಯೆ ಬರುವುದು ಅತಿ ಕಡಿಮೆ. ಅಷ್ಟೇ ಅಲ್ಲದೆ ಒಂದು ವೇಳೆ ಸ್ಟೋನ್ ಆಗಿದ್ದರೂ ಸಹ ಇದರ ಸೇವನೆಯಿಂದ ಕಡಿಮೆಯಾಗುತ್ತದೆ. 9ನೇ ಪ್ರಶ್ನೆ, ಯಾವ ಒಂದು ಟಿಕೆಟ್ ಇದ್ದರೆ ಅದೇ 56 ದಿನಗಳ ಕಾಲ ರೈಲಿನಲ್ಲಿ ಇಡೀ ಭಾರತವನ್ನು ಸುತ್ತಬಹುದು? ಆಪ್ಷನ್ಸ್: ಎ MST ಅಂದರೆ ಮಾಸಿಕ ಸೀಸನ್ ಟಿಕೆಟ್, ಬಿ ECTT, ಸಿ CCTT, ಡಿ CJT. ಸರಿಯಾದ ಉತ್ತರ ಆಪ್ಷನ್ ಡಿ CJTT. ಭಾರತೀಯ ರೈಲ್ವೆ ವೆಬ್ಸೈಟ್ನಿಂದ ಪಡೆದ ಮಾಹಿತಿಯ ಪ್ರಕಾರ ರೈಲ್ವೆ ಸರ್ಕ್ಯುಲರ್ ಜರ್ನಿ ಟಿಕೆಟ್ ಎಂಬ ವಿಶೇಷ ಟಿಕೆಟ್ ಅನ್ನು ನೀಡುತ್ತದೆ. ಈ ಟಿಕೆಟ್ನೊಂದಿಗೆ ರೈಲು ಪ್ರಯಾಣಿಕರು 8 ವಿವಿಧ ನಿಲ್ದಾಣಗಳಿಂದ ಒಂದು ಟಿಕೆಟ್ನಲ್ಲಿ 56 ದಿನಗಳವರೆಗೆ ಪ್ರಯಾಣಿಸಬಹುದು. ಈ ಅವಧಿಯಲ್ಲಿ ನೀವು ಹಲವಾರು ರೈಲುಗಳನ್ನು ಹತ್ತಬಹುದು. ಸಾಮಾನ್ಯವಾಗಿ ಯಾತ್ರಿಕರು ಅಥವಾ ಪ್ರವಾಸಿಗರು ಈ ರೈಲ್ವೆ ಟಿಕೆಟ್ ಸೌಲಭ್ಯವನ್ನು ಸದುಪಯೋಗಪಡಿಸಿಕೊಳ್ಳುತ್ತಾರೆ. ಸರ್ಕ್ಯುಲರ್ ಜರ್ನಿ ಟಿಕೆಟ್ಗಳು ಟೆಲಿಸ್ಕೋಪ್ ಶುಲ್ಕದ ಪ್ರಯೋಜನವನ್ನು ನೀಡುತ್ತವೆ. ಇದು ಸಾಮಾನ್ಯ ಪಾಯಿಂಟ್ ಟು ಪಾಯಿಂಟ್ ಶುಲ್ಕಗಳಿಗಿಂತ ಕಡಿಮೆಯಾಗಿರುತ್ತದೆ. ಯಾವುದೇ ದರ್ಜೆಯಲ್ಲಿ ಪ್ರಯಾಣಿಸಲು ಸರ್ಕ್ಯುಲರ್ ಜರ್ನಿ ಟಿಕೆಟ್ಗಳನ್ನು ಖರೀದಿಸಬಹುದು. ಯಾವ ಹಣ್ಣನ್ನು ಹೆಚ್ಚಾಗಿ ತಿನ್ನುವುದರಿಂದ ಹೃದಯಾಘಾತ ಸೇರಿದಂತೆ ಅನೇಕ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ? ಆಪ್ಷನ್ಸ್: ಎ ಬಾಳೆಹಣ್ಣು, ಬಿ ಸೇಬು, ಸಿ ದಾಳಿಂಬೆ, ಡಿ ಮಾವಿನ ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಎ ಬಾಳೆಹಣ್ಣು. ಹೆಚ್ಚು ಬಾಳೆಹಣ್ಣುಗಳನ್ನು ತಿನ್ನುವುದು ಹೈಪರ್ಕೆಲೆಮಿಯಾಕ್ಕೆ ಕಾರಣವಾಗುತ್ತದೆ. ಇದು ದೇಹದಲ್ಲಿ ಹೆಚ್ಚು ಪೊಟ್ಯಾಷಿಯಂ ಇದ್ದಾಗ ಸಂಭವಿಸುವ ಸ್ಥಿತಿಯಾಗಿದೆ. ಇದು ಹೃದಯಾಘಾತ ಸೇರಿದಂತೆ ಗಂಭೀರ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ. ದಿನಕ್ಕೆ 18 ಗ್ರಾಂಗಿಂತ ಹೆಚ್ಚು ಪೊಟ್ಯಾಷಿಯಂ ಸೇವಿಸುವುದರಿಂದ ಹೈಪರ್ಕೆಲೆಮಿಯಾ ಉಂಟಾಗುತ್ತದೆ. ಇನ್ನು ಬಾಳೆಹಣ್ಣಿನಲ್ಲಿರುವ ಪಿಷ್ಟವು ಅಧಿಕವಾಗಿದ್ದು ಇದು ದಂತಕ್ಷಯಕ್ಕೆ ಕಾರಣವಾಗುತ್ತದೆ. ಹೆಚ್ಚುವರಿಯಾಗಿ ಬಾಳೆಹಣ್ಣುಗಳು ಅಲರ್ಜಿಯ ಪ್ರತಿಕ್ರಿಯೆಗಳಾದ ಗಂಟಲಿನ ತುರಿಕೆ, ಅಜೀರ್ಣ, ಸೆಳೆತ, ಅತಿಸಾರ, ವಾಂತಿ, ಊದಿಕೊಂಡ ತುಟಿಗಳು ಹಾಗೂ ಉಬ್ಬಸಕ್ಕೆ ಕಾರಣವಾಗುತ್ತದೆ. ಹೀಗಾಗಿ ಆರೋಗ್ಯಕರ ಸಮತೋಲಿತ ಆಹಾರದ ಭಾಗವಾಗಿ ಬಾಳೆಹಣ್ಣುಗಳನ್ನು ಮಿತವಾಗಿ ತಿನ್ನಬೇಕು. ಪ್ರಶ್ನೆ, ಯಾವ ಸಮಸ್ಯೆ ಇರುವವರು ತಪ್ಪಿಯೂ ಎಲೆಕೋಸು ಮತ್ತು ಹೂಕೋಸನ್ನು ಸೇವಿಸಬಾರದು? ಆಪ್ಷನ್ಸ್: ಎ ಶುಗರ್, ಬಿ BP, ಸಿ ಕಿಡ್ನಿ ಸ್ಟೋನ್, ಡಿ ಥೈರಾಯ್ಡ್. ಸರಿಯಾದ ಉತ್ತರ ಆಪ್ಷನ್ ಡಿ ಥೈರಾಯ್ಡ್. ಥೈರಾಯ್ಡ್ ಸಮಸ್ಯೆ ಇರುವ ರೋಗಿಗಳು ಹೂಕೋಸನ್ನು ಹೆಚ್ಚಾಗಿ ತಿನ್ನಬಾರದು. ಹೂಕೋಸಿನಿಂದ ಮಾಡಿದ ಪದಾರ್ಥಗಳ ಸೇವನೆ ಥೈರಾಯ್ಡ್ ಸಮಸ್ಯೆ ಇರುವವರಿಗೆ ಉತ್ತಮವಲ್ಲ. ಇನ್ನು ಎಲೆಕೋಸು ಮುಂತಾದ ತರಕಾರಿಗಳು ಥೈರಾಯ್ಡ್ ಔಷಧಿಗಳ ಪರಿಣಾಮವನ್ನು ಕಡಿಮೆ ಮಾಡುತ್ತದೆ. ಈ ಥೈರಾಯ್ಡ್ ಸಮಸ್ಯೆಯಿಂದ ಬಳಲುತ್ತಿರುವವರು ಎಲೆಕೋಸಿನಂತಹ ತರಕಾರಿಗಳನ್ನು ಸೇವಿಸಬಾರದು. ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.
ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.